Hello guys, welcome back to my channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಜಸ್ಟ್ ಅ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಆಲ್ರೆಡಿ 2 o'clock ಆಗಿದೆ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ನಾನು ಕೂದಲು ಕೂಡ ಡ್ರೈ ಮಾಡ್ಕೊಂಡಿಲ್ಲ. ನಾಟ್ ಡ್ರೈಯಿಂಗ್ ಮೈ ಹೇರ್, ಜಸ್ಟ್ ಹಾಗೆ ಈಚೆ ಹೋಗೋಣ ಅಂದ್ಕೊಂಡೆ. ಇವತ್ತು ಬೆಳಿಗ್ಗೆಯಿಂದ ಏನೂ ಮಾಡಿಲ್ಲ, ಜಸ್ಟ್ ರೂಮ್ ಕ್ಲೀನ್ ಮಾಡೋಣ ಅಂದ್ಕೊಂಡು. ಇವತ್ತು ಜಸ್ಟ್ ಕ್ಲೀನಿಂಗ್ ಡೇ ಆಗಿತ್ತು. ಸ್ವಲ್ಪ ರೂಮ್ ಎಲ್ಲ ಹಂಗೆ ಹಿಂಗೆ ಇತ್ತು, ಕ್ಲೀನ್ ಮಾಡಿ ಐ ಶೋ ಯು ಗೈಸ್ ಮೈ ರೂಮ್. ಇಟ್ಸ್ ಸೋ ನೀಟ್ ನಾವು. ನೋಡಿ ಬೆಡ್ ಎಲ್ಲ ಇಟ್ ವಾಸ್ ಆ್ಯಕ್ಚುಲಿ ಹಂಗಿತ್ತು, ಇವಾಗ ಹಿಂಗಾಗಿದೆ ಬೆಡ್ಡು. ಮತ್ತು ದಿಸ್ ಈಸ್ ಮೈ ಸ್ಟಡಿ ಟೇಬಲ್ ಆ್ಯಂಡ್ ಹಿಯರ್ ಇಟ್ಸ್ ಮೀ. ಸೊ ದಿಸ್ ಈಸ್ ಮೈ ಡ್ರೆಸ್ಸಿಂಗ್ ಟೇಬಲ್. ಇದು ನನ್ನ ಔಟ್ ರೂಮಿಂದ ನನ್ನ ವ್ಯೂ ನೋಡಿ, ಕೂಲ್ ಆಗಿದೆ ಇವತ್ತು. ಆ್ಯಕ್ಚುಲಿ ವ್ಯೂ ತುಂಬ ಕೂಲ್ ಆಗಿದೆ. ಈಚೆ ಹೋಗಿ ನೋಡೋಣ. ಇವಾಗ ಜಸ್ಟ್ ಈಚೆ ಹೋಗೋಣ ಅಂದ್ಕೊತಿದ್ದೆ, ಏನಾದರೂ ತಿನ್ಕೊಂಬರೋಣ. ಬೆಳಿಗ್ಗೆಯಿಂದ ಲಿಟ್ರಲಿ ಗೈಸ್ ಐ ಡಿಡ್ಂಟ್ ಈಟ್ ಎನಿಥಿಂಗ್, ಏನೂ ತಿಂದಿಲ್ಲ. ಸೊ ಅದಕ್ಕೆ ಈಚೆ ಹೋಗಿ ಏನಾದರೂ ತಿನ್ನೋಣ ಅಂತ, ಹಾಗೆ ನಿಮಗೂ ಈಚೆ ಕರ್ಕೊಂಡು ಹೋಗೋಣ ಸುಮ್ಮನೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬನ್ನಿ ಈಚೆ ಹೋಗ್ಬಿಟ್ಟು ಏನು ತಿಂತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಫಾರ್ ಅ ರ್ಯಾಂಡಮ್ ಡೇ. ಜಾಕೆಟ್ ಹಾಕ್ಕೊಂಡೆ. ಇವಾಗ ವಾಲೆಟ್ ಮತ್ತು ಕೀ, ನಾನು ಚಾರ್ಜರ್ ಆಫ್ ಮಾಡಬೇಕು. ಡಸ್ಟ್ಬಿನ್ ಆ್ಯಕ್ಚುಲಿ ಈಚೆ ಹಾಕಬೇಕು. ನನ್ನ ಕೀ, see how neatly it is organized, my room. Nice ಅಲ್ಲ? ಓಕೆ ಕಮ್ ಲೆಟ್ಸ್ ಗೋ. ಇವಾಗ ವಾಲೆಟ್ ತಗೊಂಡು ಹೋಗೋಣ. Here's my wallet. So yeah, let's go. ಬನ್ನಿ. Panda ಇದೆಲ್ಲ ಇವಾಗ ಬಿಸಾಕಬೇಕು. ಫುಲ್ ಲೋಡ್ ಆಗೋಗಿದೆ. ಇಟ್ಸ್ ಜಸ್ಟ್ ಇಲ್ಲಿ ಹಿಂಗೆ ಇಡೋಣ. ಹಿಂಗೆ ಇಟ್ಟಿದ್ದೀನಿ. ಹೋಗು ನೆಕ್ಸ್ಟ್ ಇವಾಗ ಕಮಿಂಗ್ ಥರ್ಸ್ಡೇ ಇದಕ್ಕೆ ಹಾಕೋಣ ಗಾರ್ಬೇಜ್. ಲೆಟ್ಸ್ ಗೋ. ಎಲ್ಲೆಲ್ಲೂ ನಾನು ಕಾಣಿಸ್ತೀನಿ, ಎಲ್ಲೂ ನಾನು ಕಾಣಿಸ್ತೀನಿ. ವೆದರ್ ಫುಲ್ ಚಿಲ್ ಆಗಿದೆ. ಆ್ಯಕ್ಚುಲಿ ಕೋಲ್ಡ್ ಇಲ್ಲ, ಆ್ಯಕ್ಚುಲಿ ಅಷ್ಟೊಂದು. ಬೆಳಿಗ್ಗೆ ನೆನ್ನೆಲ್ಲ ಮಳೆ ಬರ್ತಿತ್ತು ಗೈಸ್. ಇವತ್ತು ಇಟ್ಸ್ ನಾಟ್ ಸೋ ಕೋಲ್ಡ್. ನಾನು ಎಲ್ಲದರಲ್ಲೂ ಒಂದೇ ಥರ ಕಾಣಿಸ್ತೀನಲ್ಲ, ಈ ಜಾಕೆಟ್ ಹಾಕ್ಕೊಂಡು ಬಟ್ಟೆನೇ ಎಲ್ಲ ಥರ. ಬಟ್ ಯಾ ನೋಡಿ, ವೆದರ್ ಮಸ್ತಾಗಿದೆ. ಇಲ್ಲೂ ನಾನೇ. ಹಲೋ. ಓಕೆ ನೋಡೋಣ ಎಲ್ಲಿಗೆ ಹೋಗ್ತೀನಿ ಅಂತ, ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಮ್ಮ ಮನೆ ಹತ್ರನೇ ಒಂದು ಸ್ಟಾರ್ಬಕ್ಸ್ ಇದೆ. ಅದೇ ಸ್ಟಾರ್ಬಕ್ಸ್ ಆ್ಯಕ್ಚುಲಿ. ಹೆಸರು ಕಾಣಿಸ್ತಿಲ್ವಾ ಅಲ್ಲಿ? ಯಾ, ಅದೇ ಸ್ಟಾರ್ಬಕ್ಸ್. ಬಟ್ ನಾನು ಒಂದ್ಸತಿನೂ ಹೋಗಿಲ್ಲ. ಜಸ್ಟ್ 1 minute ವಾಕಲ್ಲಿದೆ ಸ್ಟಾರ್ಬಕ್ಸ್, ಆದರೂ ಹೋಗಿಲ್ಲ. ಹೋಗೋಣ ಸಮ್ ಡೇ. ಐ ನೆವರ್ ವೆಂಟ್ ಟು ಸ್ಟಾರ್ಬಕ್ಸ್ ಗೈಸ್. ಆ್ಯಕ್ಚುಲಿ ಹೋಗಬೇಕು, ಯಾವತ್ತಾದರೂ ಟ್ರೈ ಮಾಡೋಣ. ನೋಡಿ ನಮ್ಮ ರೋಡ್ ಹೇಗಿದೆ, ಫುಲ್ ಮಸ್ತಾಗಿದೆ. ಇಟ್ಸ್ ಗುಡ್ ಫಾರ್ ಶಾಪಿಂಗ್, ಈಟಿಂಗ್ ಎಲ್ಲ ಮಸ್ತಾಗಿ. ಲಿಡಲ್, ಸೇಂಟ್ ಬ್ಯೂರೀಸ್ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆ ನಮ್ಮ ಏರಿಯಾ ಆ್ಯಕ್ಚುಲಿ. ಗೈಸ್ ನೋಡಿ UK ಹೈವೇ ಹೇಗಿದೆ. ಹೀಗೆ ನಾನು ಆ್ಯಕ್ಚುಲಿ ಡೈಲಿ ಓಡಾಡೋದು. ಕಾಲೇಜ್ ರೂಟ್ ಹತ್ರನೇ ಹೋಗ್ತಾ ಇದ್ದೀನಿ. ಅಲ್ಲೇ ಬ್ಯಾಕ್ ಸೈಡ್ ಆಫ್ ದ ಕಾಲೇಜ್ ತಿನ್ನೋಕ್ಕೆಲ್ಲ ಚೆನ್ನಾಗಿದೆ. ಸೊ ಗೈಸ್ ನೀವು ನೋಡ್ಬೋದಾ, ರಾಯಲ್ ಮೇಲ್. ಅದು ಒನ್ ಆಫ್ ದ ಓಲ್ಡೆಸ್ಟ್ ಪೋಸ್ಟ್ ಆಫೀಸ್ ಅಂತೆ. ನೋಡಿ ಹೇಗಿದೆ.
ಈ ರೋಡ್ ಆ್ಯಕ್ಚುಲಿ ರೆಡಿ ಮಾಡ್ತಿದ್ದಾರೆ. ಸೊ ಫುಲ್ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟಿದ್ದಾರೆ, ಫುಲ್ ಬ್ಯಾರಿಗೇಡ್ಸ್. ಸೊ ಜಿಗ್ಜ್ಯಾಗ್ ಮಾಡ್ಕೊಂಡು ಓಡಾಡಬೇಕು ಇವಾಗ. ಆಲ್ಮೋಸ್ಟ್ ಹೋಗಿದ್ದು ಹತ್ರ ಇದ್ದೀವಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಈ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಮಸ್ತಾಗಿದೆ ಬಿಲ್ಡಿಂಗ್ಸ್ ಎಲ್ಲ. ಗೈಸ್ ನೋಡಿ, ಇದೇ ರೈಲ್ವೆ ಸ್ಟೇಷನ್ ಇಲ್ಲಿರೋದು. ನಾನು ಒಂದ್ಸತಿನೂ ಈ ಸ್ಟೇಷನ್ ಹೋಗಿಲ್ಲ, ಬಟ್ ಹೋಗೋಣ ಯಾವಾಗಾದರೂ ಹೋಗಿ ನೋಡೋಣ ಹೇಗಿದೆ ರೈಲ್ವೆ ಇಲ್ಲಿದ್ದು ಅಂತ. I've never been in railway. I've just been in metro here and bus, not in railways. Railway ಹೋಗೋಣ someday. Let's plan. ಬಟ್ ಇಲ್ಲಿ ಆ್ಯಕ್ಚುಲಿ ಸ್ಟೇಷನ್ ಇದೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ಲೈಕ್ ಫ್ಯೂ ಡೇಸ್ ಬ್ಯಾಕ್ ನಂಗೆ ಗೊತ್ತಾಯಿತು ಫ್ರಮ್ ಮೈ ಫ್ರೆಂಡ್. ಸೊ ಇವತ್ತು ಹಾಗೆ ವಾಕ್ ಮಾಡ್ತಿದ್ನಲ್ಲ, ಹಾಗೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇದೇ ನೋಡಿ ಗೈಸ್ ಔಟ್ಸೈಡ್ ರೈಲ್ವೆ ಸ್ಟೇಷನ್ ಹೀಗಿದೆ. ಆಮೇಲೆ ಇಲ್ಲಿಂದ ಇಳ್ದಿವ ಅಂದರೆ ಇಲ್ಲಿ ಟ್ಯಾಕ್ಸ್ ಸರ್ವಿಸ್. ಸೊ ಟ್ಯಾಕ್ಸಿ ಇಲ್ಲಿ ಇಟ್ಕೊಂಡು ಮನೆಗೆ ಹೋಗ್ಬೋದು. ಸೊ ನೋಡಿ ಅದೇ ಟ್ಯಾಕ್ಸೀಸ್ ಎಲ್ಲ ನಿಂತಿದೆ ನೋಡಿ, ಅಲ್ಲೇ ಟ್ಯಾಕ್ಸೀಸ್ ಇಟ್ಕೊಂಡು ಹೋಗ್ಬೋದು. ಇಲ್ಲಿನ ತಿಳ್ಕೊಳ್ಳೋದು ತುಂಬ ವಿಷಯಗಳಿದೆ, ತಿಳ್ಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಗೈಸ್, ರೈಲ್ವೆ ಹೋಗೋದು, ರೈಲ್ವೆ ಪಾತ್ ಇದೆ. ರೈಲ್ವೆ ಪಾತ್ ಆ ಕಡೆ ಇದೆ, ಕಾಣಿಸ್ತಿಲ್ಲ. ಅದೇ ಸ್ಟೇಷನ್, ಇದೆ ಟ್ಯಾಕ್ಸಿ ಸರ್ವಿಸ್, ಅದೇ ಪಾತ್. ಕಾಣಿಸುತ್ತಾ ಕಾಣಿಸಲ್ವ ಐಡಿಯಾ ಇಲ್ಲ. ನೋಡಿ ಗೈಸ್, ಇಲ್ಲೆಲ್ಲ ವೋಲ್ವೋ ಕಾರಲ್ಲಿ ಓಡಾಡ್ತಾರೆ ಪೊಲೀಸವರು. ಫುಲ್ ಕಲರ್ಡ್ ಎಂಟ್ಲಿ ಕಾರ್ ನೋಡಿ ಗೈಸ್, ಮಸ್ತಾಗಿದೆ ಗೈಸ್. ನೋಡಿ ಪಾಕ್ ಫುಡ್ಸ್. ಪಾಕ್ ಫುಡ್ಸ್ ಅಂದರೆ ಇಟ್ಸ್ ಪಾಕಿಸ್ತಾನಿ ಅವ್ರದ್ದು, ಬಟ್ ಇಲ್ಲಿ ಇಂಡಿಯನ್ ಗ್ರಾಸರೀಸ್ ಎಲ್ಲ ಸಿಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವಿಲ್ಲಿ ಬರ್ತೀವಿ ಕೂಡ ಶಾಪ್ ಮಾಡೋಕ್ಕೆ. ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಇಂಡಿಯನ್ ಗ್ರಾಸರೀಸ್ ಆ್ಯಂಡ್ ಆಲ್. ಪಾಕಿಸ್ತಾನಿ ಫುಡ್ಸ್ ಎಲ್ಲ ಇದೆ, ಬಟ್ ಇಂಡಿಯನ್ ಗ್ರಾಸರೀಸ್ ಇದೆ. ಇಲ್ಲೆಲ್ಲ ಕಡೆ ಇಂಡಿಯನ್ ಗ್ರಾಸರೀಸ್ ಇರಲ್ಲ, ಬಟ್ ಇಲ್ಲಿರುತ್ತೆ, ಚೆನ್ನಾಗಿದೆ ನೋಡಿ. ಗೈಸ್, ನಾನಿವತ್ತು ಇಲ್ಲಿಗೆ ಬಂದಿರೋದು ತಿನ್ನೋಕ್ಕೆ. ಲಾಸ್ಟ್ ಟೈಮ್ ಒಂದ್ಸತಿ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಅದಕ್ಕೆ ಈ ಸಾಲಿನೂ ಇಲ್ಲಿಯೇ ಬಂದಿದ್ದೀನಿ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಇವಾಗ ಆರ್ಡರ್ ಕೊಟ್ಟು ಬಂದಿದ್ದೀವಿ. ಚಿಕನ್ ಹಿಂಗಿದೆ, ಟೋಕನ್ 9 ಇದೆ. ಸೊ ಆರ್ಡರ್ ಇಲ್ಲಿ ಸ್ವಲ್ಪ ಲೇಟಾಗಿ ಕೊಡ್ತಾರೆ, ಬಟ್ ಇಟ್ ಇಸ್ ಟೇಸ್ಟಿ, ಐ ಲೈಕ್ ಇಟ್. ಸೊ ಅದಕ್ಕೆ ಇನ್ನೊಂದು ಸತಿ ಬಂದಿದ್ದೀವಿ. ಇವಾಗ ಬಂದಮೇಲೆ ತೋರಿಸ್ತೀನಿ ಏನು ಆರ್ಡರ್ ಮಾಡಿದ್ದೆ ಅಂತ. ಆಮೇಲೆ ಏನಿಲ್ಲ, ತಿನ್ಕೊಂಡು ಮನೆಗೆ ಹೋಗೋದು ಅಂದ್ಕೊಂಡಿದ್ದೀನಿ. ಐಡಿಯಾ ಇಲ್ಲ, ನೋಡೋಣ ಏನು ಮಾಡ್ತೀನಿ ಅಂತ. ಐ ವಿಲ್ ಶೇರ್ ಇಟ್ ವಿತ್ ಯು ಗೈಸ್. ಗೈಸ್, ಇವಾಗಷ್ಟೇ ತಿಂಡಿ ಆಯಿತು. ಇಟ್ ವಾಸ್ ಟೂ ಟೇಸ್ಟಿ ಆ್ಯಕ್ಚುಲಿ. ತಂದೂರಿ ರೈಸ್ ಬೌಲ್ ತೊಗೊಂಡಿದ್ದೆ, ಚಿಕನ್ ರೈಸ್ ಬೌಲ್, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಮೈ ಫ್ರೆಂಡ್ ಟುಕ್ ಸಮ್ ಪೀಸ್. ಇಟ್ ವಾಸ್ ಗುಡ್. And now we are planning to just go for a walk and then go back home. ಗೈಸ್, ಇಲ್ಲೊಂದು ಪಾರ್ಕಿಗೆ ಬಂದೆ. ಆನ್ ದ ವೇ ವಾಕ್ ಮಾಡ್ಕೊಂಡು ಹೋಗುವಾಗ ಜಸ್ಟ್ ಪಾರ್ಕಿಗೆ ಬಂದಿದ್ದೀನಿ. ಇಟ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮೆಸ್ಮರೈಸಿಂಗ್ ಆಗಿದೆ.
ಇಲ್ಲಿರೋ ವೆದರ್ಗೆ ಚೆನ್ನಾಗಿ ಕಾಣಿಸುತ್ತಾ ಅಥವಾ ಐ ಡೋಂಟ್ ನೋ, ಬಟ್ ಇಟ್ ಈಸ್ ಸೋ ಗುಡ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್, ನೋ ಸೌಂಡ್, ನಥಿಂಗ್. ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಅಲ್ಲಿ ಹೋಗೋಣ. ಗೈಸ್, ಇದು ಹ್ಯಾನ್ಲೆ ಪಾರ್ಕ್. ಎಸ್, ಇಟ್ಸ್ ನೇಮ್ಡ್ ಆಸ್ ಹ್ಯಾನ್ಲೆ ಪಾರ್ಕ್. ಇದು ಹ್ಯಾನ್ಲೆ ಪಾರ್ಕ್ ಅಂತೆ. ತುಂಬ ಚೆನ್ನಾಗಿದೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ನನ್ನ ಬರ್ಡೇ ಜಾನಲ್ಲಿ ಬಂದಿದ್ದೆ, ಬಟ್ ಆ ಸೈಡ್ ಬಂದಿದ್ದೆ. ಸೊ ನಾನು ಇದು ಯಾವುದೋ ಪಾರ್ಕ್ ಅಂದ್ಕೊಂಡಿದ್ದೆ, ಬಟ್ ದಿಸ್ ಇಸ್ ಆಲ್ಸೋ ಹ್ಯಾನ್ಲೆ ಓನ್ಲಿ. ಇದು ಒಂದು ತುಂಬ ದೊಡ್ಡದಾಗಿದೆ ಈ ಪಾರ್ಕು. ಇಟ್ಸ್ ಒನ್ ಪಾರ್ಟ್ ಆಫ್ ಹ್ಯಾನ್ಲೆ ಸೈಡ್. ಒಂದು ಸೈಡಿಗಿದೆ ಇದು, ಬಟ್ ಇಟ್ ಈಸ್ ರಿಯಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ವೆದರ್ ಆ್ಯಂಡ್ ದ ಸೀನರಿ, it is just so good, so nice. ಗೈಸ್ ನೋಡಿ, ಇಲ್ಲಿ ಒಂದು ಚಿಕ್ಕ ಡಕ್ ಇದೆ. ಹಲೋ, ಓಡೋಗ್ತಿದೆ. ಹಾಯ್. ಇನ್ನೊಂದಿದೆ ನೋಡಿ ಗೈಸ್, ಓಡೋಗ್ತಿದೆ ನಾನು ಬರ್ತಿದ್ದೀನಿ ಅಂತ. ಸೋ ನೈಸ್. ಗೈಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಗೈಸ್, ಯು ನೋ ವಾಟ್, ಸಂಡೇ ಅಂತ ಇಲ್ಲೆಲ್ಲ ಕ್ಲೋಸ್, ಏನೂ ಓಪನ್ ಇಲ್ಲ ನೋಡಿ. ಎಲ್ಲ ಕ್ಲೋಸ್ ಆಗಿದೆ. ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ವೆರಿ ಫ್ಯೂ, ಮಿನಿಮಲ್ ಅಮೌಂಟ್ ಓಪನ್ ಇರೋದು, ಅಂದರೆ ತುಂಬ ಕಮ್ಮಿ ಓಪನ್ ಇರೋದೆಲ್ಲ, ಎಲ್ಲ ಕ್ಲೋಸ್ ಆಗಿದೆ ನೋಡಿ. ಇದೊಂದು ಸೂಪರ್ ಸ್ಟೋರ್ ಅನ್ನೋದೊಂದು ಓಪನ್ ಇದೆ. ಎಲ್ಲ ಸಲಾನ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಸಂಡೇಸ್ ಆರ್ ಆಲ್ಮೋಸ್ಟ್ ಕ್ಲೋಸ್. ಮಾರ್ನಿಂಗ್ ಓಪನ್ ಇರುತ್ತೆ, ಮೇ ಬಿ ಫ್ಯೂ, ಬಟ್ 4 o'clock ಆದಮೇಲಂತೂ ಏನು ಓಪನ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಶಟ್ ಡೌನ್. ಸಿ, ಕ್ಯಾನ್ ಯು ಗೈಸ್ ಸಿ? ಬಂದ್ ಥರ ಇಂಡಿಯಾದಲ್ಲಿ ಹೇಗೆ ಬಂದಾದಾಗೆಲ್ಲ ಕ್ಲೋಸ್ ಆಗಿರುತ್ತಲ್ಲ, ಹಾಗೆ ಇಲ್ಲಿ ಫುಲ್ ಹಂಗೆ ಕಾಣಿಸುತ್ತೆ ಸಂಡೇಸ್. ನಾನು ಆವಾಗಲೇ ಹೋಗುವಾಗ ನಿಮಗೆ ಸ್ಟಾರ್ಬಕ್ಸ್ ಅಂತಿದ್ನಲ್ಲ ನೋಡಿ, ನಡ್ಕೊಂಡು ಆಲ್ಮೋಸ್ಟ್ ಮನೆ ಹತ್ರನೇ ಬಂದೆ. ನಾನು ಆ್ಯಕ್ಚುಲಿ ಈ ಶಾಪಿಗೆ ಹೋಗಬೇಕು ಒಂದು ದಿವಸ. ಈ ಶಾಪಲ್ಲಿ ಕ್ಯೂಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತೆ, ಬಟ್ ನನಗೆ ಐಡಿಯಾ ಇಲ್ಲ. ಸೊ ಹೋಗಿ ನೋಡೋಣ ಅಂತ ಪ್ಲ್ಯಾನ್ ಹಾಕ್ತಿದ್ದೀನಿ. ನೆಕ್ಸ್ಟ್ ವೀಕ್ ಯಾವಾಗಾದರೂ ಹೋಗೋಣ. ಸಿಗ್ನಲ್ ಇನ್ನೂ ಬಿಟ್ಟಿಲ್ಲ ಗೈಸ್. ವಿತ್ತು ಹಲೋ ಗಾಯ್ಸ್, ಇವಾಗಷ್ಟೇ ಮನೆಗೆ ಬಂದೆ. ವಾಕ್ ಮಾಡಿ ಸುಸ್ತಾಗೋದೆ. ಆ್ಯಕ್ಚುಲಿ ಎಷ್ಟು ವಾಕ್ ಮಾಡೋದು, ಸೊ ಸ್ಯಾಡ್ ಅಲ್ಲ. ಬಟ್ ಆ್ಯಕ್ಚುಲಿ ಇಲ್ಲಿರೋರಿಗೆಲ್ಲ ಪ್ರಾಕ್ಟೀಸ್ ಆಗೋಗುತ್ತೆ ಸೈಮೆಂಟೇನಿಯಸ್ಲಿ ವಾಕ್ ಮಾಡಿ ಮಾಡಿ ಮಾಡಿ. ಇವಾಗ ನಮಗೂ ಕೂಡ ವಾಕ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ. ಕಾಲೇಜಿಗೆ 20 to 25 minutes ವಾಕ್, ಎಲ್ಲಿಗೋದ್ರೂ ವಾಕ್ ಮಾಡಲೇಬೇಕು. ಏನಾದರೂ ತಿನ್ನಬೇಕು, ಏನಾದರೂ ಕುಡಿಬೇಕು, ಎಲ್ಲಿಗಾದರೂ ಹೋಗಬೇಕು ಅಂದ್ರೂ ಎಲ್ಲ ಕಡೆ ವಾಕ್ ಮಾಡಲೇಬೇಕು. ಇಟ್ ಈಸ್ ಲೈಕ್ ಮಸ್ಟ್ ಆ್ಯಂಡ್ ಶುಡ್. ದೂರ ಅಂದರೆ ಆಬ್ವಿಯಸ್ಲಿ ಬಸ್ ಇದೆ, ಟ್ರೈನ್, ಮೆಟ್ರೋ ಎಲ್ಲ ಇದೆ, ಬಟ್ ನಾವೇನು ಅಷ್ಟು ದೂರ ಹೋಗಲ್ವ. ಸೊ ಅದರಿಂದ ವಿ ಜಸ್ಟ್ ವಾಕ್ ಇಫ್ ಇಟ್ ಈಸ್ ವಿತಿನ್ 30 minutes ವಾಕ್ಸ್ ಎಲ್ಲ. ಅದಕ್ಕಿಂತ ದೂರ ಅಂದರೆಲ್ಲ ಆಬ್ವಿಯಸ್ಲಿ ಬಸ್ ಕ್ಯಾಚ್ ಮಾಡ್ತೀವಿ. ಸೊ ಮನೆಗೆ ಬಂದ್ರೇ ನನ್ನ ರೂಮ್ಗೆ ಬಂದರೆ ಎಸ್ಪೆಷಲಿ ಐ ಫೀಲ್ ಸೋ ಕೋಝಿ ಆ್ಯಂಡ್ ನೈಸ್. ವೆದರ್ ತುಂಬ ಕೂಲಾಗಿತ್ತು.
ಇವತ್ತು ಹ್ಯಾನ್ಲೆ ಪಾರ್ಕ್ ಲೈಕ್ ಚಿಕ್ಕಿಂಗಲ್ಲಿ ತಿನ್ಕೊಂಡು ದ ಟೇಸ್ಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ಐ ಲವ್ಡ್ ಇಟ್. ಫಸ್ಟ್ ಟೈಮ್ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅಷ್ಟೇ ನಾನು ಅಲ್ಲಿ ಹೋಗಿ ಟ್ರೈ ಮಾಡಿದ್ದೆ ತಂದೂರಿ ಚಿಕನ್ ರೈಸ್ ಬೌಲ್. ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವತ್ತು ತಿನ್ನೋಣ, ಮನೇಲೇನೂ ಮಾಡಿರಲಿಲ್ಲ. ಐ ವಾಸ್ ಲೈಕ್ ಮಾಡಬೇಕಾ, ಡೈಲಿ ಮಾಡಿ ತಿಂದು ಬೇಜಾರಾಗಿತ್ತು. ಅದಕ್ಕೆ ಇವತ್ತು ಈಚೆ ಹೋಗಿ ತಿನ್ನೋಣ. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 2 o'clock ಅಲ್ಲ, ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋ. ಸೊ ಅದಕ್ಕೆ ಒಂದು ಹೆಂಗೂ ಸಂಡೇ ಅಲ್ಲ, ಒಂದು ವಾಕಿಗೆ ಹೋಗಿ ತಿನ್ಕೊಂಡು ಬರೋಣ ಅಂತ ವಿ ಜಸ್ಟ್ ವೆಂಟ್, ಏಟ್. ಇಟ್ ವಾಸ್ ವೆರಿ ಟೇಸ್ಟಿ. ಆ್ಯಂಡ್ ದೆನ್ ಹಾಗೆ ಹ್ಯಾನ್ಲೆ ಪಾರ್ಕ್, ಹಂಗೆ ವಾಕ್ ಮಾಡ್ಕೊಂಡು ಹ್ಯಾನ್ಲೆ ಪಾರ್ಕ್ ಹತ್ರನೇ ಇತ್ತಂತ ಗೊತ್ತಿತ್ತು. ಸೊ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾನು ಫಸ್ಟ್ ಲೈಕ್ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಅದು ಹ್ಯಾನ್ಲೆ ಪಾರ್ಕ ಅಂತ ಡೌಟ್ ಆಯ್ತು ಆ್ಯಕ್ಚುಲಿ. ಬಿಕಾಸ್ ನಾನು ನನ್ನ ಬರ್ಡೇ ಜಾನ್ ಮಂತಲ್ಲಿ ಫಸ್ಟ್ ಟೈಮ್ ಹೋದಾಗ ಇಟ್ ಈಸ್ ಆ್ಯಕ್ಚುಲಿ ವೆರಿ ಬಿಗ್ ಆಯಿತಾ. ಬಟ್ ನಾನು ಅಲ್ಲಿ ಹೋದಾಗ ಇಟ್ ವಾಸ್ ಅ ಡಿಫ್ರೆಂಟ್ ಲುಕ್. ನಾನು ಇದು ಹ್ಯಾನ್ಲೆ ಪಾರ್ಕ್ ಅಲ್ಲ, ಇದು ಸಮ್ಮದ ಪಾರ್ಕ್ ಅಂದ್ಕೊಂಡಿದ್ದೆ. ಬಟ್ ದ್ಯಾಟ್ ಈಸ್ ಆಲ್ಸೋ ಹ್ಯಾನ್ಲೆ ಪಾರ್ಕ್ ಆ್ಯಸ್ ಯು ಹ್ಯಾಡ್ ಸೀನ್ ಆಲ್ರೆಡಿ. ಬಟ್ ಇಟ್ ಈಸ್ ಅನದರ್ ಸೈಡ್ ಅಷ್ಟೇ. ಸೊ ಯಾ, ಮನೆಗೆ ಬಂದಾಯ್ತು. ಇವಾಗ ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇದೆ, ಅದು ಮಾಡಿಬಿಟ್ಟು ಡೇನ ಎಂಡ್ ಮಾಡೋದು. ಓಕೆ ಗೈಸ್, ಇಟ್ಸ್ ಟೈಮ್ ಟು ಎಂಡ್ ದಿ ವ್ಲಾಗ್. ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಸೊ ಯಾ, ಇಟ್ಸ್ ಟೈಮ್ ಟು ಎಂಡ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. Until that, keep smiling and please don't forget to like, share and subscribe to my channel. See you guys in the next vlog. Bye bye. Keep smiling. Love you guys.